ಏನು ಜೂಮ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಅಲ್ವಾ ಹೇಳಬೇಕು ಅಂತ ತುರ್ತಾಗಿ ಇಟ್ಕೊಂಡು ಅವ್ರಿಗೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ನಿಷೇಧ ತೆಗೆದರೆ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಆಗುತ್ತೆ. ಇಡೀ ಆ ಒಂದು ಪ್ರದೇಶ ಚಾಮರಾಜನಗರ ಜಿಲ್ಲೆಗೆ ಸೇರುತ್ತೆ. ಒಂದು ಕಡೆ ಮಹದೇಶ್ವರ ಟೆಂಪಲ್ ಬೆಟ್ಟ, ಅದು ಇನ್ನು ಮತ್ತೊಂದು ಕಡೆ ಬಿಳಿಗಿರಿ ರಂಗನಾಥ ಸ್ವಾಮಿ, ಇನ್ನೊಂದು ಕಡೆ ಇದು ಬಂಡೀಪುರ, ಭಾರಿ ದೊಡ್ಡ ಇದು. ಆಮೇಲೆ ಹುಲಿ ರಕ್ಷಣಾ ಪ್ರದೇಶ, ಇದೆಲ್ಲ 3 ಕಡೆ ಹುಲಿ ರಕ್ಷಣಾ ಪ್ರದೇಶ. ಇದುವರೆಗೂ ನಿಷೇಧ ಹಾಕಿರೋದ್ರಿಂದ ಇಡೀ ರಸ್ತೆ ತುಂಬ ಸಾವಿರಾರು ಪ್ರಾಣಿಗಳು ಆರಾಮಾಗಿ ಮಲಗ್ತಾವೆ. ಅವಕ್ಕೆ ಗೊತ್ತೇ ಇಲ್ಲ ಇಲ್ಲಿ ತಿರುಗಿ ವಾಹನಗಳು ಓಡಾಡ್ತವೆ ಅಂತ. ಈಗ ಯಾವುದೋ ವಿಚಾರಕ್ಕೋಸ್ಕರವಾಗಿ ವಾಹನಗಳನ್ನು ರಾತ್ರಿ ಟೈಮು ನಿಷೇಧ ತೆಗೆದು ಹೋರಾಡಕ್ಕೆ ಬಿಟ್ಟರೆ ಅಪಾಯ ಇದೆ, ಪ್ರಾಣಿ ಸಂಕುಲಕ್ಕೆ ಅಪಾಯ ಇದೆ. ಮರಗಳನ್ನು ಕಡಿತಾರೆ, ದರೋಡೆ ಮಾಡ್ತಾರೆ, ಮರಗಳ್ಳರಿಗೆ ಅನುಕೂಲ ಮಾಡಿದಂಗಾಗುತ್ತೆ. ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರ್ದು. ತೆಗೆದರೆ ಕನ್ನಡ ಚಳುವಾಟ ಪಕ್ಷ ತೀವ್ರವಾದ ಹೋರಾಟ ಮಾಡ್ತಾರೆ. ಭಾರಿ ಹೋರಾಟ ಆಗುತ್ತೆ, ಭಾರಿ ಹೋರಾಟ. ಅದರಲ್ಲೇನು ಆಗೀಗಾಗುತ್ತೆ ಅಂತಲ್ಲ, ಯಾವ ಕಾರಣಕ್ಕೂ ತೆಗಿಲೇಬಾರ್ದು. ತಮಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ವಾಹನಗಳ ಓಡಾಟಗಳು ಶುರುವಾಗೋಯ್ತು ಅಂದರೆ ಪ್ರಾಣಿಗಳಿಗೆ, ಪ್ರಾಣಿ ಸಂಕುಲಕ್ಕೆ ಅಪಾಯ. ಮೊದಲಿಂದು ಇವತ್ತಲ್ಲ, ಮೊದಲು ಎಷ್ಟೋ ಸರಿ ಇಲ್ಲಿ ಬಂದು ಬಂದಿರೋದೇ ಆ ಪ್ರದೇಶದಲ್ಲಿ ಚಾಮರಾಜನಗರ ಇರೋದೇ ವನ್ಯಮೃಗಗಳು. ಹೌದೌದು, ಇಡೀ ಚಾಮರಾಜನಗರ ಒಂದು ಕಡೆ ಬಿಳಿಗಿರಿ ರಂಗನಾಥ ಬೆಟ್ಟ, ಇನ್ನೊಂದು ಕಡೆ ಇದು. ಯಾರು ಹೋಗ್ತಾ ಇಲ್ಲ, ಆರಾಮಾಗಿದೆ. ಇದು ನೆನ್ನೆ ಮನೆಯದಲ್ಲ, ವರ್ಷಗಟ್ಟಲೆ ಇದಿದೆ. ಯಾವುದೇ ಕಾರಣಕ್ಕೂ ತೆಗೆದರೆ ಒಂದು ದರೋಡೆ ಕಳ್ತನ ಎಲ್ಲ ಶುರುವಾಗುತ್ತೆ. 2 ಎಲ್ಲಕ್ಕಿಂತ ಹೆಚ್ಚಾಗಿ ವನ್ಯಮೃಗಗಳು ಬಹಳ ಅಪಾಯ ಹೋಗುತ್ತೆ. ಯಾವ ಕಾರಣಕ್ಕೂ ಯಾವುದೇ ರಾಜಕೀಯ ಯಾರೇ ಹೇಳಿ, ನೀವು ಮಾತ್ರ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿ, ಬೇಡಿ ತೆಗೆದು ಭಾಳ ತೊಂದರೆ ಆಗುತ್ತೆ ಅಂತ. ನಿಮ್ಮ ಏನಾಗಿದ್ದೀರಿ ನೀವು? ಈಗ ಒಂದು ಸುದ್ದಿ, ಬಂಡೀಪುರದ ನಿಷೇಧ ಏನಿದೆ ಅದನ್ನ ತೆಗೀತದೆ ಅಂತ ಒಂದು ಸುದ್ದಿ ಬಂದಿದೆ. ಅದಿರಲಿ, ಸರಿ, ಸುದ್ದಿ ಬಂದರೆ ನಾವು ನಿಮಗೆ ಹೇಳಬೇಕು ಈ ಪರಿಸ್ಥಿತಿ ಬಂದಿದೆ ಅಂತ. ಅದೇನಾದರೂ ಎಷ್ಟು ವರ್ಷದಿಂದ ನಿಷೇಧ ಇದೆ, ಭಾಳ ವರ್ಷದಿಂದ. ಅದರಲ್ಲೇನು ಈ ಮುಖ್ಯಮಂತ್ರಿಗಳು ಏನು ಹೇಳಿಲ್ಲ ಪಾಪ. ಅವ್ರದ್ದು ಸಿದ್ದರಾಮಯ್ಯ ನೋಡಿದೆ ಬೆಳಿಗ್ಗೆ, ಅವ್ರದ್ದೇನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಯಾರು ಏನು ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ನಿಮಗೂ ನಾನು ಭಾಳ ಗೌರವವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಏನಾಗೋಯ್ತು ಅಲ್ಲೂ ನನ್ನ 60ನೇ ವರ್ಷದ ಬಾವುಟ